ಭಕ್ತ ಮಹಾಶಯರಿಗೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದ MS ಜಗನ್ನಾಥ್ ಮಾಡುವ ಅನಂತ ವಂದನೆಗಳು. ನಮ್ಮ ಊರಿನಲ್ಲಿ ಅಂದರೆ ದೊಡ್ಡಮಗ್ಗೆ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಬ್ರಹ್ಮರಥೋತ್ಸವ 30/1/2026 ನಡೆಯಿತು. ನಮ್ಮ ಸ್ನೇಹಿತರಾದಂತಹ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಈ ಕಾರ್ಯಕ್ರಮವನ್ನು ನಮ್ಮ ಒತ್ತಾಯದ ಮೇರೆಗೆ ಹಾಕಿದ್ದಾರೆ. ತಾವು ವೀಕ್ಷಿಸಿ ಧನ್ಯರಾಗಿ ಮತ್ತು ನಿಮ್ಮ ಬಂಧು ಬಳಗದವರಿಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ. ಹಾಗಾದರೆ ಬ್ರಹ್ಮರಥೋತ್ಸವದಲ್ಲಿ ನಡೆದಂಥ ಕಾರ್ಯಕ್ರಮ ಏನು ಮೊದಲು ಎಂದು ನೋಡಿದಾಗ, ಬ್ರಹ್ಮರಥೋತ್ಸವಕ್ಕೆ ಮೊದಲು ಗರುಡೋತ್ಸವ, ಅಮೋಘವಾದಂತಹ ಸಂಜನ ಗರುಡೋತ್ಸವವನ್ನು ನೋಡೋಣ. ಬನ್ನಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ತಮ್ಮ ಹೆಸರು? ಜಗನ್ನಾಥ್, MS ಜಗನ್ನಾಥ್, ದೊಡ್ಡಮಗ್ಗೆ. ತಾವು ಯೂಟ್ಯೂಬ್ ಮಾಮ ಹುಲಿಕಲ್ ಅವರನ್ನ ದೊಡ್ಡಮಗ್ಗೆ ಗ್ರಾಮದ ಶ್ರೀಕೃಷ್ಣ ಬ್ರಹ್ಮರಥೋತ್ಸವಕ್ಕೆ ಸ್ವಾಗತ ಮಾಡಿದ್ದೀರಿ. ಖಂಡಿತ. ನಿಮಗೆ ಧನ್ಯವಾದಗಳು. ನೀವು ಯೂಟ್ಯೂಬ್ ಹುಲಿಕಲ್ ಮಾಮ ಅವರ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ? ಖಂಡಿತ ವೀಕ್ಷಿಸಿದ್ದೀರಿ. ಹೇಗೆ ಬರ್ತಾ ಇದೆ? ತುಂಬ ಚೆನ್ನಾಗಿ ಬರ್ತಾ ಇದೆ. ಯಾವ ಕಾರ್ಯಕ್ರಮವನ್ನು ನೋಡಿದ್ದೀರಿ? ಇವಾಗ ಇತ್ತೀಚೆಗೆ ಉಗುನೆ, ಬೈಲಹಳ್ಳಿ, ಇಲ್ವಾಲ ಎಲ್ಲ ಪ್ರೋಗ್ರಾಮು ನೋಡ್ತಾ ಇದ್ದೀವಿ. ನಾವು ತೆಗೆದಂತಹ 3 ಊರಿನ ಕಾರ್ಯಕ್ರಮವನ್ನು ನೋಡಿದ್ದೀರಿ. ಖಂಡಿತ ನೋಡಿ. ನಿಮ್ಮ ಮನಸ್ಸಿಗೆ ಸಂತೋಷವಾಗಿದೆ? ತುಂಬ ಸಂತೋಷವಾಗಿದೆ. ನೀವು ನಮ್ಮ ಪ್ರೇಕ್ಷಕರಿಗೆ, ನಮ್ಮ ಯೂಟ್ಯೂಬ್ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ಇನ್ನು ನಮ್ಮ ಉಗುನೆ, ಇಲ್ವಾಲ, ಬೈಲಹಳ್ಳಿ ಎಲ್ಲ ಕಡೆ ನಮ್ಮ ಸಂಪ್ರದಾಯ ಎಲ್ಲ ತೋರಿಸ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ಎಲ್ಲ ಜಾಸ್ತಿ ಜನ ನೋಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ನಿಮ್ಮ ಊರಿಗೆ ನಮ್ಮನ್ನು ವಿಡಿಯೋ ಮಾಡುವುದಕ್ಕೆ ಸ್ವಾಗತಿಸಿದ್ದೀರಿ. ಖಂಡಿತ. ಉದ್ದೇಶವೇನು? ನಮ್ಮ ಊರಿಂದು ದೊಡ್ಡಮಗ್ಗೆ ಗ್ರಾಮದ್ದು ಎಲ್ಲ ಹೊರಗಡೆ ಗೊತ್ತಾಗಲಿ. ನಮ್ಮ ಕಲ್ಯಾಣೋತ್ಸವ ಬಹಳ ಮಾಲ್ಕಾದಾರ ಬಹಳ ವಿಜೃಂಭಣೆ ನಡೆದಿದೆ. ಅದಕ್ಕೋಸ್ಕರ ಎಲ್ಲ ಒಂದು ಸಲ ನೋಡಲಿ. ನಿಮ್ಮ ಊರಿನಲ್ಲಿ 28 ವರ್ಷಗಳಿಂದ ವೇಣುಗೋಪಾಲ ರಥೋತ್ಸವ ನಡೀತಾ ಇದೆ ಎಂದು ತಿಳಿಯಿತು. ನಾವು ಎಷ್ಟೋ ಬಾರಿ ಬರಬೇಕು ಎಂದು ಪ್ರಯತ್ನ ಮಾಡಿದರೂ ಅದಕ್ಕೆ ಅವಕಾಶವಿರಲಿಲ್ಲ. ಆದರೆ ಈ ವರ್ಷ ಭಗವಂತನ ಕೃಪೆ ಏನು ಇರುವುದರಿಂದ ನಾವು ಬಂದಿದ್ದೇವೆ. ನಮಗೆ ವಿಡಿಯೋ ಮಾಡಲು ನೀವು ಅವಕಾಶ ಮಾಡಿಕೊಡುತ್ತೀರಿ ಎಂದು ಹೇಳಿರುವುದರಿಂದ ನಮಗೆ ಬಹಳ ಸಂತೋಷವಾಯಿತು. ಬನ್ನಿ ಎಲ್ಲರೂ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದಲ್ಲಿ 30/1/2026 ನಡೆಯತಕ್ಕಂಥ ಶ್ರೀ ವೇಣುಗೋಪಾಲ ರಥೋತ್ಸವವನ್ನು ನೋಡುತ್ತಿರಂತೆ. ಏಕೆಂದರೆ ಒಬ್ಬ ಮನುಷ್ಯನಿಗೆ ಪ್ರತಿ ದಿವಸ ಬೆಣ್ಣೆಯನ್ನು ನೋಡಿದಾಗ ಕೃಷ್ಣನ ನೆನಪು ಬರುತ್ತದೆ. ಒಂದು ಮಗು ಅಂಬೆಗಾಲು ಇಟ್ಟುಕೊಂಡು ನಡೆದಾಗ ಕೃಷ್ಣನ ನೆನಪು ಬರುತ್ತದೆ. ಒಂದು ಹಸು ಕರು ಓಡಾಡಿದಾಗ ಕೃಷ್ಣನ ನೆನಪು ಬರುತ್ತದೆ. ಕೃಷ್ಣನ ನೆನೆಯದ ದಿನವಿಲ್ಲ ಅನುದಿನದ ಮನದಲ್ಲಿ ಎಂದಂತೆ ದೊಡ್ಡಮಗ್ಗೆ ಗ್ರಾಮದಲ್ಲಿರ್ತಕ್ಕಂಥ ಕೃಷ್ಣನಿಗೆ ನಮ್ಮ ಒಂದು ಪುಟ್ಟ ವಿಡಿಯೋ ಮೂಲಕ ನಾವು ರಥೋತ್ಸವವನ್ನು ತೆಗೆಯಲು ಬಂದಿದ್ದೇವೆ. ನೀವು ಕರೆದಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ವೇಣು ಮಾಮ ನಮಸ್ಕಾರ. ಎಷ್ಟು ವರ್ಷಗಳಾಯ್ತಪ್ಪ? ಅಪ್ಪ ದರ್ಶನ ಆಯಿತು. ತಂದೆ ಒಂದು ಆನಂದವಾಯಿತು. ಮಾಮ ನಮಸ್ಕಾರ. ಜೋರಾಗಿ ಎಳಿಬೇಡ.
ದೊಡ್ಡಮಗ್ಗೆ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಡಾಕ್ಟರ್ ಜಯಶ್ರೀ ಪಣೀಶ್ ಅವರು ಶ್ರೀಕೃಷ್ಣನ ಫೋಟೋವನ್ನು ಜಯಶ್ರೀ ಅವರೇ ಸ್ವಂತ ಕೈಯಿಂದ ಚಿತ್ರಕಲವನ್ನು ಬಿಡಿಸಿ ಈ ದೇವಸ್ಥಾನಕ್ಕೆ ಮಾಡಿಸಿ ಕೊಟ್ಟಿದ್ದಾರೆ. ಮಾಮ, ತಮ್ಮ ಹೆಸರು? ಸೀತಾರಾಮ್ ಅವರು ಇಲ್ಲಿ ಪೂಜೆ ಮಾಡಿಕೊಂಡು ದೇವರಿಗೆ ಕೃಷ್ಣನಿಗೆ ಪೂಜೆ ಮಾಡ್ಕೊಂಡಿದ್ದಾರೆ. ಎಷ್ಟು ವರ್ಷದಿಂದ ಮಾಮ? 8 ವರ್ಷ ಆಯಿತು. 8 ವರ್ಷದಿಂದ ಪೂಜೆ ಮಾಡಿಕೊಂಡು ಅಮೋಘವಾಗಿ ಕಾರ್ಯಕ್ರಮವನ್ನು ದೇವರ ಸನ್ನಿಧಾನ ನಾವೇನು ಮಾಡ್ತಾ ಇಲ್ಲ, ಅವರು ನಡೆಸ್ಕೋತಾ ಇದ್ದಾರೆ. ಅವ್ರು ನಡ್ಸ್ಕೊತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರಿ. ನಮಗೆ ಕೇಳಿ ನಿಮ್ಮನ್ನು ನೋಡೇ ಭಾಳ ಸಂತೋಷ. ಏಕೆಂತಂದರೆ 28 ವರ್ಷ ಆಯ್ತಂತೆ ರಥೋತ್ಸವ ಆಗಿ. ನಮಗೆ ಬರೋಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಈ ವರ್ಷ ಬಂದು ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದ್ರಿಂದ ನಾವು ಮಾಡ್ತಾಯಿದ್ದೀವಿ. ನಿಮಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತು ಹಾಗೆ ಒಂದು ಕೃಷ್ಣನ ದರ್ಶನವನ್ನು ನಾವು ಮಾಡಿಸೋಣ ಜನಕ್ಕೆ. ಎಲ್ಲ ಸಾರ್ವಜನಿಕರು ನೋಡಲಿ, ನಮ್ಮ ದೊಡ್ಡಮಗ್ಗೆ ಗ್ರಾಮದ ಶ್ರೀಕೃಷ್ಣ ಪರಮಾತ್ಮನನ್ನು ದರ್ಶನ ಮಾಡಲಿ ಅಂತ ಇದು ಮಾಡಿ. ಕೊಳಲು ಕೃಷ್ಣ, ಕೊಳಲು ಗೋಪಾಲ, ಅದೇ ಕೊಳ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣ. ಈ ಥರ ತಾಯಂದಿರೋ ಕೃಷ್ಣ ಟೆಂಪಲ್ ಬಹಳ ಕಮ್ಮಿ, ಭಾಳ ಕಡಿಮೆ. ಚತುರ್ಭುಜ ಕೃಷ್ಣ ಎರಡನೇದಾಗೆ. ಹಾ. ಚತುರ್ಭುಜ ಕೃಷ್ಣ ಹಾಂ ತಾಯಂದ್ರಿರೋ ರುಕ್ಮಿಣಿ ಸತ್ಯಭಾಮನು ಜೊತೆಲಿರೋ ಕೃಷ್ಣ. ಹಾಂ ಈ ಕೃಷ್ಣ ಕಮ್ಮಿ ಬಹಳ. ಹೇಳಿ ಹೇಳಿ ಹೇಳಿ. ಇನ್ನೊಂದು ಸರಿ ಅದನ್ನ ಕೃಷ್ಣಂದು ವಿವರಣೆ ಮಾಡಿ. ಇವಾಗ ಕೃಷ್ಣಂದು ಹೇಳಿದ್ರಲ್ಲ, ಈ ಕಡೆ ಆ ಕಡೆ, ಅದು ಇನ್ನೊಂದ್ಸರಿ ರಿಪೀಟ್ ಮಾಡಿ ಹೇಳಿ. ಈ ಕಡೆ ರುಕ್ಮಿಣಿ, ಸತ್ಯಭಾಮ, ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣ. ಮಧ್ಯದಲ್ಲಿ ಹಸು ಇದೆ ನೋಡಿ, ಚತುರ್ಭುಜ ಕೃಷ್ಣ, 4 ಭುಜ ಇದೆ. ಅದ್ಭುತವಾದ ಕೃಷ್ಣ ಸರ್. ನಿಮ್ಮ ಒಂದು ಸನ್ನಿಧಾನದಲ್ಲಿ ಎಲ್ಲರೂ ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣನ ದರ್ಶನ ಮಾಡಿ ಧನ್ಯರಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಸರ್. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬರು ನೋಡಲಿ. ದೊಡ್ಡಮಗ್ಗೆ ಗ್ರಾಮದ ಶ್ರೀ ಕೃಷ್ಣನ ಬ್ರಹ್ಮರಥೋತ್ಸವಕ್ಕೆ ಇವರೆಲ್ಲ ಹೂವನ್ನು ಕಟ್ಟಿ ತಯಾರು ಮಾಡ್ತಾ ಇದ್ದಾರೆ ನೋಡಿ. ಇವರೆಲ್ಲ ಸ್ವಾಮೀಜಿ, ತಮ್ಮದು ಸ್ಥಳ? ಮೈಸೂರಿಂದ ಬಂದಿದ್ದೀರಿ. ಶ್ರೀ ಕೃಷ್ಣ ಪರಮಾತ್ಮನ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರವನ್ನು ಮಾಡೋದಕ್ಕೆ ಬಂದಿದ್ದೀರಿ. ಹೌದಾ? ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 5 ವರ್ಷದಿಂದ. ಮೈಸೂರಲ್ಲಿ ಎಲ್ಲಿದ್ದೀರಿ? ದೇವರಾಜ್ ಮಾರ್ಕೆಟಲ್ಲಿ ಇದ್ದೀರಿ. ಧನ್ಯವಾದಗಳು. ದೇವರು ಒಳ್ಳೇದು ಮಾಡಲಿಪ್ಪ. ನೋಡಿ,
ನಮ್ಮ ಸ್ನೇಹಿತರಾದಂತಹ ಬೆಂಗಳೂರಿನ ಶ್ರೀ ವೇಣುಗೋಪಾಲನ್ ಅರ್ಚಕರು ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು.